ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜಂಡ್ಲಿ. ಇವತ್ತು ಸುವರ್ಣಸೌಧದ ಬೆಳಗಾವಿಯ ಸುವರ್ಣಸೌಧದ ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ ನಾಯಕರು ಶಾಸಕರು ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಸಂಬಂಧಪಟ್ಟಂತೆ ಇಡಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ನಾಯಕರ ವಿರುದ್ಧ ಪಿತೂರಿ ನಡೆಸ್ತಾ ಇದ್ದಂತ ಆರೋಪಿಸಿ ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು. ಶಾಸಕರೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಕೂತಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಶಾಸಕರೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಕೂತಿದ್ದಾರೆ. ನಮ್ಮ ಜೊತೆ ಮಾತಾಡೋಕ್ಕೆ ಕಾಂಗ್ರೆಸ್ನ ಮುಖಂಡರಾದಂಥ ಸಲೀಂ ಅಹಮದ್ ನಮ್ಮ ಜೊತೆ ಇದ್ದಾರೆ. ಸರ್, ಏನು ಸರ್ ಪ್ರತಿಭಟನೆ ಇವತ್ತು? ವಿಶೇಷವಾಗಿ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಏನು ಕಿರುಕುಳ FIR ಫೈಲ್ ಮಾಡೋ ಮೂಲಕ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಯವರಿಗೆ ತೊಂದರೆ ಕೊಡ್ತಾಯಿದ್ರು. ಇವತ್ತು ಕೋರ್ಟು ಅವರಿಗೆಲ್ಲ ಕಪಾಳ ಮೋಕ್ಷ ಮಾಡಿದ್ದಾರೆ. 10 ವರ್ಷದಿಂದ ನಿರಂತರವಾಗಿ FIRನ ಫೈಲ್ ಮಾಡಿಕೊಂಡು ಅವ್ರ ಮೇಲೆ ಕೇಸ್ ಮಾಡೋದಕ್ಕೆ ಕೆಲಸ ಮಾಡಿದರು. ಅಂತಿಮವಾಗಿ ಕೋರ್ಟ್ ಅದನ್ನು ತೀರ್ಪು ಕೊಟ್ಟಿದೆ. ಆ ವಿಚಾರವಾಗಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈಗ ಸುವರ್ಣಸೌಧದ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ, ಮುಂದೆ ಯಾವ ರೀತಿ ಪ್ರತಿಭಟನೆ ಇದೆ? ಅಲ್ಲ, ಈಗ ಇವತ್ತು ಮಾಡ್ತಾ ಇದ್ದೀವಿ. ಮುಂದೆ ಏನು ಮಾಡೋಕ್ಕಂತ ಚಿಂತನೆ ಮಾಡಿಬಿಟ್ಟು ಇವ್ರನ್ನ BJP ಸರ್ಕಾರದ ಯಾವ ರೀತಿಯಲ್ಲಿ ಕೇಂದ್ರ ಸರ್ಕಾರ ಬೇಕಂತ ವಿರೋಧ ಪಕ್ಷ ನಾಯಕರನ್ನ ಈ ಥರ ಕೇಸ್ಗಳು ಸಿಗುವಂಥ ಪ್ರಯತ್ನ ಮಾಡ್ತಾರೆ. ಆ ವಿಚಾರವಾಗಿ ನಾವು ಚರ್ಚೆ ಮಾಡ್ತೀವಿ. ಮುಂದಿನ ಪ್ರತಿಭಟನೆ ರೂಪರೇಷೆ ತಯಾರಿ. ವೀಕ್ಷಕ ನೋಡ್ತಾ ಇರ್ಬೋದು, ಎಲ್ಲ ಕಾಂಗ್ರೆಸ್ನ ಶಾಸಕರುಗಳು, ಮುಖಂಡರುಗಳು ಕೂಡ ಆಗಮಿಸ್ತಾ ಇರುವಂಥದ್ದು. ಈಗ ಪ್ರತಿಭಟನೆ ಕೂತಿರುವಂಥದ್ದು. ಈ ಬಗ್ಗೆ ತಂದಿರು ಸೆಟ್ಟು ನಮ್ಮ ಜೊತೆ ಮಾತಾಡ್ತಾರೆ. ಸರ್, ಏನು ಸರ್ ಪ್ರತಿಭಟನೆ? ಈಗ ಇಡಿ ಸಂಬಂಧಪಟ್ಟಂತೆ ಈ ಪ್ರತಿಭಟನೆ ಮಾಡ್ತಾರೆ, ಇಡಿ ವಿರುದ್ಧ. ಏನು ಅನ್ಸುತ್ತೆ? ನೋಡಿ, ಇವತ್ತು ನಾವು ಇಲ್ಲಿ ಬಂದಿರುವಂಥದ್ದು ಮಹಾತ್ಮ ಗಾಂಧಿ ರವರ ಹೆಸರನ್ನು, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನು ಬದಲಾವಣೆ ಮಾಡಿರುವಂಥದ್ದು. ಈಗಾಗಲೇ ನಾನು ಮಾಧ್ಯಮದ ಸ್ನೇಹಿತರ ಜೊತೆ ಹಂಚಿಕೊಂಡಿದ್ದೀನಿ. ಮಹಾತ್ಮ ಗಾಂಧಿ ಕೇವಲ ಒಂದು ಹೆಸರಲ್ಲ. ಮಹಾತ್ಮ ಗಾಂಧಿ ಬಹುಶಃ ಭಾರತದ ಒಂದು ಮುಕುಟ. ನಾನ್ ವೈಲೆನ್ಸ್ಗೆ, ಅಹಿಂಸಾದ ಏನು ತತ್ವವನ್ನು ಆಧರಿಸಿ ಈ ರಾಷ್ಟ್ರದ ಸ್ವಾತಂತ್ರ್ಯದ ಸಂಗ್ರಾಮ ಏನಿದೆ ಅದು ಯಾವ್ಯಾವ ಸಂದರ್ಭದಲ್ಲಿ ಮಾತಾಡ್ತೀವಿ, ಮಹಾತ್ಮ ಗಾಂಧಿ ಅವರ ಹೆಸರು ಮಾತಾಡ್ತೀವಿ. ಎರಡನೇದಾಗಿ ಇವತ್ತು ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಸರ್ವೋಚ್ಚ ನ್ಯಾಯಾಲಯ ಇಡಿ ಹಾಕಿರುವಂತಹ ಪ್ರಕರಣವನ್ನು ಅದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿರುವಂಥದ್ದು. ಇದು ಒಂದು ಕಡೆಗೆ ಇದು ನ್ಯಾಯಾಲಯದ ವಿಚಾರಕ್ಕೆ ಸಂಬಂಧಿಸಿದಂತೆ ನಾವು ಒಂದು ಕಡೆಗೆ ನಮ್ಮ ಪರ ಆದಾಗ ನಾವು ಖುಷಿ ಪಡುವಂಥದ್ದು, ಮತ್ತೊಂದು ಕಡೆಗೆ ವಿಶೇಷವಾಗಿ ಗಾಂಧಿ ಅಂದಾಗ ಭಾರತ, ಭಾರತ ಅಂದಾಗ ಗಾಂಧಿ, ಇದರ ಜೊತೆಗೆ ಆಡುವಂತಹ ಒಂದು ಮನಸ್ಥಿತಿ ಬೆಳೆಸ್ಕೊಂಡಿರುವಂಥ BJPಯವರು ಇವತ್ತು ಎಲ್ಲ ವರ್ಗದ ಜನರ ಹಿತ ಕಾಪಾಡುವಂಥದ್ದಕ್ಕೆ ಯಾವುದೇ ಯೋಜನೆ ತರಕ್ಕೆ ಸಾಧ್ಯ ಆಗದಂತಹ BJPಯವರು 12 ವರ್ಷದ ಆಡಳಿತದಲ್ಲಿ ಕೇವಲ ಮರುನಾಮಕರಣ ಮಾಡಿಕೊಂಡು ಅದರ ಶ್ರೇಯಸ್ಸನ್ನು ಪಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತಿರುವಂಥದ್ದು ಇದು ಜಾಸ್ತಿ ದಿವಸ ನಡೆಯಲ್ಲ. ವೀಕ್ಷಕರೇ, ಇದು ನಿನ್ನೆ DK ಶಿವಕುಮಾರ್ ಕರೆ ಕೊಟ್ಟಿದ್ದರು. ಏನು ಮನರೇಗಾ ಯೋಜನೆ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಸಂಬಂಧಪಟ್ಟಂತೆ ಏನಿದೆ, ಆ ಯೋಜನೆಗೆ ಮಹಾತ್ಮ ಗಾಂಧಿ ಹೆಸರನ್ನು ಬದಲಾವಣೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಪ್ರತಿಭಟನೆ ಕರೆ ಕೊಟ್ಟಿರೋದು. ಅದರ ಜೊತೆಗೆ ಏನು ನ್ಯಾಷನಲ್ ಹೆರಾಲ್ಡ್ ಕೇಸ್ ಪ್ರಕರಣ ಸಂಬಂಧಪಟ್ಟಂತೆಯೂ ಕೂಡ ಏನು ಪ್ರತಿಭಟನೆ ಕೂಡ ಕೊಟ್ಟಿರೋದು. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಇಡಿ ತನಿಖೆ ಮಾಡ್ತಾ ಇರುವಂಥದ್ದು ಏನಿದೆ, ಅದು ಕಾನೂನನ್ನು ದುರುಪಯೋಗಪಡಿಸ್ಕೊಂಡಿದೆ ಮತ್ತು ಅಧಿಕಾರ ದುರುಪಯೋಗಪಡಿಸ್ಕೊಂಡಿದೆ ಅಂತ ಪ್ರತಿಭಟನೆ ಮಾಡ್ತಾರೆ. ಈ ಬಗ್ಗೆ ನಾಡಗೌಡರು ನಮ್ಮ ಜೊತೆ ಇದ್ದಾರೆ. ಸರ್, ಒಂದು ಪ್ರತಿಭಟನೆ ಸಂಬಂಧಪಟ್ಟಂತೆ ಇವು ಸುವರ್ಣಸೌಧ ನಡೀತಾ ಇರುವಂಥದ್ದು ಇಡಿ ವಿರುದ್ಧ ಸಂಬಂಧಪಟ್ಟಂತೆ ಏನಿದೆ? ಅಂದರೆ ಈಗ ಇಡಿ ವಿರುದ್ಧ ಅಂದರೆ ಏನು, ನ್ಯಾಷನಲ್ ಹೆರಾಲ್ಡ್ ಬಗ್ಗೆ ಅವರು ಅಪರಾಧ ಒಳಗಾಗಿದೆ ಅಂತ ಹೇಳಿ ಅವರು ಫೈಲ್ ಮಾಡಿದ್ರು. ಅದು ಇವತ್ತು ಕೋರ್ಟಿಂದ ಏನಪ್ಪ ಅಂದರೆ ಅದು ಡಿಸ್ಮಿಸ್ ಆಗಿದೆ. ಇಟ್ ಓನ್ಲಿ ಶೋಸ್ ಇಡಿ ಈಸ್ ಬಯಾಸ್ಡ್ ಆ್ಯಂಡ್ ಆ್ಯಕ್ಟಿಂಗ್ ಆನ್ ಸಮ್ ಒನ್ಸ್ ಡೈರೆಕ್ಷನ್ಸ್. ಸೊ ಇಡಿ ಈಸ್ ನಥಿಂಗ್ ಬಟ್ ಪಪೆಟ್ ಆಫ್ ಮೋದಿ ಆ್ಯಂಡ್ ಹಿಸ್ ಟೀಮ್ ಅನ್ನುವಂಥದ್ದು ಪದೇ ಪದೇ ಹೇಳ್ತಾ ಇದ್ದೀವಿ. ನಾವು ಇಟ್ ಇಸ್ ಬಿನ್ ಪ್ರೂವ್ಡ್. ಸರ್, ಈಗ ಮನ್ರೇಗಾ ಯೋಜನೆಯಲ್ಲಿ ಕೂಡ ಮಹಾತ್ಮ ಗಾಂಧಿ ಹೆಸರನ್ನ ಕೈ ಬಿಟ್ಟಿರೋದು, ಅದು ಮಹಾತ್ಮ ಗಾಂಧಿಯವರನ್ನು ಇಲ್ಲಿ ನೋಡಿ ನಾವೆಲ್ಲ ಇರುವುದೇ ಮಹಾತ್ಮ ಗಾಂಧಿಯವರ ಒಂದು ಕೊಡುಗೆಯಿಂದ. ಇವತ್ತು ಆ ಮಹಾತ್ಮ ಗಾಂಧಿಯವರನ್ನೇ ಇವರು ಮರೀತಾರೆ. ಯಾಕಂದರೆ ಗಾಂಧಿಯವರನ್ನು ಯಾವಾಗಲೂ ಕೂಡ ಇವರು ಗೌರವಿಸ್ತವರಲ್ಲ. ಗಾಂಧಿಯನ್ನು ಇವತ್ತು ಸ್ವರ್ಗದ ಇದಕ್ಕೆ ನಾವು ಪಯಣವನ್ನು ಮಾಡಿಸಿದವ್ರು ಯಾರು ಇದ್ರೆ ಇವರೇ. ಸೊ ಹೀಗಾಗಿ ಇಂಥ ದುಷ್ಟರ ಕಡೆ ಏನಪ್ಪ ಅಂದ್ರೆ ಅವರಿಂದ ಏನು ಅಪೇಕ್ಷೆ ಮಾಡಲಿಕ್ಕೆ ಸಾಧ್ಯ? ಮಹಾತ್ಮ ಗಾಂಧಿ ಹೆಸರು ಏನಲ್ಲ, ಅವರೇನಿಲ್ಲ, ಗಾಂಧಿ ಹೆಸರನ್ನು ತೆಗಿಬೇಕು ಅನ್ನೋಂಥ ಒಂದು ಆಲೋಚನೆ. ಅದೇ ಹೇಳಿದ್ನಲ್ಲ, ಅವರು
ವಿಕೃತ ಮನಸ್ಸು ಅವ್ರ ವಿಕೃತ ಮನಸ್ಸು. ಇದು ದೇಶದ ಪ್ರಜಾಪ್ರಭುತ್ವದಲ್ಲಿ ಸರಿಯಾದಲ್ಲ. ಕಾಂಗ್ರೆಸ್ನ ಶಾಸಕರು ಬಂದು ಪ್ರತಿಭಟನೆ ಮಾಡ್ತಂತ ಒಂದು ನೆನೆ ಡಿ ಕೆ ಶಿವಕುಮಾರ್ ಅವರು ಕರೆಯನ್ನು ಕೊಟ್ಟಿದ್ರು, ಏನು ಮಹಾತ್ಮ ಗಾಂಧಿ ಹೆಸರು ಕೈ ಬಿಟ್ಟಿರೋದು ಮತ್ತು ಇಡಿ ವಿರುದ್ಧ ಪ್ರತಿಭಟನೆ ಸಂಬಂಧಪಟ್ಟಂತೆ ಇಲ್ಲಿ ಈಗ ಇಡಿ ಬ್ಯಾನರ್ಸ್ ಮಾತ್ರ ಇರುವಂಥದ್ದು. ಅಂದರೆ ಇಡಿ ವಿರುದ್ಧ ಕೇಂದ್ರದ ಸರ್ಕಾರದ ವಿರುದ್ಧ ಪಿತೂರಿ ಏನಾಗ್ತಾ ಇದೆ ಅಂದರೆ ಏನು ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ಮತ್ತು ಏನು ಮಹಾತ್ಮ ಗಾಂಧಿ ಹೆಸರನ್ನು ಕೈಬಿಟ್ಟಿರುವ ಸಂಬಂಧಪಟ್ಟಂತೆ ನರೇಗಾ ಯೋಜನೆ ಸಂಬಂಧಪಟ್ಟಂತೇನಿದೆ ಅದನ್ನು ಖಂಡಿಸಿರುವಂಥದ್ದು ಮತ್ತು ಅದರ ಜೊತೆಗೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ಪ್ರಕರಣದಲ್ಲಿ ಇಡಿ ಸುಳ್ಳು ಕೇಸ್ ದಾಖಲಿಸಿದೆ ಅಂತ ಆರೋಪಿಸಿ ಬ್ಯಾನರ್ಗಳನ್ನು ಕೂಡ ಹಾಕಿರುವಂಥದ್ದು. ಶಾಸಕರೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವಂಥದ್ದು, ಘೋಷಣೆಗಳನ್ನು ಕೂಗ್ತಾ ಇರುವಂಥದ್ದು, ಶಾಸಕರುಗಳು ಘೋಷಣೆಯನ್ನು ಕೂಗ್ತಾ ಇರುವಂಥದ್ದು. ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ನರೇಂದ್ರ ಮೋದಿಗೆ, ಅಮಿತ್ ಶಾಗೆ, ಕೇಂದ್ರ ಸರ್ಕಾರಕ್ಕೆ, ಬಿಜೆಪಿ ಪಕ್ಷಕ್ಕೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.